ಈ ರವಿ ಅಥವಾ ಸೂರ್ಯ ಗ್ರಹ ಜಾತಕದಲ್ಲಿ ದುರ್ಬಲವಾಗಿದ್ರೆ ಆ ವ್ಯಕ್ತಿಯ ಒಂದು ಜೀವನ ಯಾವ ರೀತಿ ಇರುತ್ತೆ, ಈ ಗ್ರಹ ಕೆಟ್ಟಿದ್ರೆ ಈ ತರ ಲಕ್ಷಣಗಳು ಇರುತ್ತೆ ಅನ್ನೋದಾದ್ರೆ ಏನೆಲ್ಲ ತೊಂದರೆಗಳು ಸಮಸ್ಯೆಗಳು ಅವ್ರ ಜೀವನದಲ್ಲಿ ಬರಬಹುದು. ಅಷ್ಟೂ ಗ್ರಹಗಳಿಗೆ ರಾಜನಾಗಿ ಕಂಗೊಳಿಸ್ತಕ್ಕಂಥ ಮಹಾನುಭಾವ ಸೂರ್ಯನಾರಾಯಣ. ಆ ಜಾಬ್ ಇರುತ್ತೆ, ಅವನಿಗೆ ಪ್ರಯೋಜನ ಬರ್ತಿರಲ್ಲ. ಅವನಂತೂ ಒಂದು ಲೀಡರ್ ಅಂತ ಅನ್ಸ್ಕೊಳ್ಳಕ್ಕೆ ಸಾಧ್ಯವೇ ಇರಲ್ಲ. ಯಾರದೋ ಈ ಮೋಟಿವೇಶನಲ್ ಸ್ಪೀಚ್ ಕೇಳ್ಬಿಟ್ಟು ತಯಾರಾಗ್ತಾನೆ, ಅಷ್ಟೇ ಒಂದೆರಡು ನಿಮಿಷ ಮತ್ತೆ ವೀಕ್ ಆಗ್ಬಿಡ್ತಾನೆ. ನಿಮಗೆ ಗ್ರಹ ಬಲ ಇಲ್ಲ, ಗೃಹಬಲವೂ ಇಲ್ಲ, ಕೊನೆಗೆ ದೈವ ಬಲ ಇರಬೇಕು. ಅದಕ್ಕೆ ಹೇಳಿ ದೇವರನ್ನು ಅವಕಾಶ ಕೊಡ್ತಾನೆ. ಎಚ್ಚೆತ್ಕೊಳ್ಳೋ, ಏನಾದ್ರೂ ಮಾಡೋ, ಸಾಯೋ ಒಳಗಡೆ ಏನಾದ್ರೂ ಮಾಡಿ ಸಾಯೋ, ಏನಾದ್ರೂ ಬದುಕು ತೋರಿಸೋ, ಒಂದು ಜೀವನ ಕಟ್ಕೊಳ್ಳೋ, ನಿರೂಪಿಸೋ. ಸೂರ್ಯಗ್ರಹ ತುಲಾ ರಾಶಿಯಲ್ಲಿ ಇತ್ತು ಅಂತಂದ್ರೆ ಹೋಯ್ತು. ಪಾಪಗ್ರಹವಾಗಿರುವ ಸೂರ್ಯಗ್ರಹವನ್ನ ಈ ಗುರುಗ್ರಹ ನೋಡ್ತಾ ಇದ್ದ ಸೂಪರ್. ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಉಷಾ. ಮೊದಲನೇ ಬಾರಿ ನಮ್ಮ ಚಾನೆಲ್ ವೀಕ್ಷಿಸ್ತಿದ್ದೀರಾ ಅಂದ್ರೆ ಈಗ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಇನ್ನು ಈ ರವಿ ಅಥವಾ ಸೂರ್ಯ ಗ್ರಹ ಜಾತಕದಲ್ಲಿ ದುರ್ಬಲವಾಗಿದ್ರೆ ಆ ವ್ಯಕ್ತಿಯ ಒಂದು ಜೀವನ ಯಾವ ರೀತಿ ಇರುತ್ತೆ, ಅದನ್ನ ಸರಿಪಡಿಸ್ಕೊಳ್ಳುವಂಥದ್ದು ನಮ್ಮ ಕೈಲೇ ಇರುತ್ತಾ, ಅಥವಾ ಒಂದ್ಸಲ ನಮ್ಮ ಜಾತಕದಲ್ಲಿ ರವಿ ದುರ್ಬಲವಾಗಿದ್ದಾನೆ ಅಂತಂದ್ರೆ ಎಲ್ಲ ಸಮಸ್ಯೆಗಳಿಗೆ ನಾವು ಈಡಾಗ್ತೀವ, ಹೇಗೆ ಅದನ್ನ ಸರಿಪಡಿಸ್ಕೊಳ್ಬಹುದು, ಅಥವಾ ನಮಗೆ ಈ ಸಿಂಪ್ಟಮ್ಸ್ ಅಂತ ಈ ಗ್ರಹ ಕೆಟ್ಟಿದ್ರೆ ಈ ತರ ಲಕ್ಷಣಗಳು ಇರುತ್ತೆ ಅನ್ನೋದಾದ್ರೆ ಏನೆಲ್ಲ ತೊಂದರೆಗಳು ಸಮಸ್ಯೆಗಳು ಅವ್ರ ಜೀವನದಲ್ಲಿ ಬರಬಹುದು, ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಜಾತಕದಲ್ಲಿ ಸೂರ್ಯನೊಬ್ಬ ರಾಜ. ನೀವು ನೋಡಿ, ನವಗ್ರಹಗಳಲ್ಲಿ ಪ್ರಧಾನವಾಗಿ ಸುತ್ತೂ ಇರೋದಿಲ್ಲ, ಮಧ್ಯದಲ್ಲಿರ್ತಾನವ. ಅಷ್ಟೂ ಗ್ರಹಗಳಿಗೆ ರಾಜನಾಗಿ ಕಂಗೊಳಿಸ್ತಕ್ಕಂಥ ಮಹಾನುಭಾವ ಸೂರ್ಯನಾರಾಯಣ. ಅಂತಹ ಸೂರ್ಯನಾರಾಯಣ ಈ ಗ್ರಹಗಳ ಮಧ್ಯೆ ಇದ್ದು ಜಾತಕರೀತ್ಯ ದುರ್ಬಲನಾದರೆ ಮೊದಲು ಕೆಲಸ ಇರಲ್ಲ. ಸೂರ್ಯನೊಬ್ಬ ಇಲ್ಲ ಅಂತಂದರೆ ಇರುತ್ತೆ, ಪ್ರಯೋಜನಕ್ಕೆ ಬಾರದ ಕೆಲಸ ಇರುತ್ತೆ, 3 ತಿಂಗಳಿಗೂ ಚೇಂಜ್ ಮಾಡ್ತಿರ್ತಾನೆ. ಜಾಬ್ ಇರುತ್ತೆ, ಅವನಿಗೆ ಅದು ನೆನಪು ಇರಲ್ಲ ಸರಿಯಾಗಿ. ಆ ಜಾಬ್ ಇರುತ್ತೆ, ಅವನಿಗೆ ಪ್ರಯೋಜನ ಬರ್ತಿರಲ್ಲ. ಜಾಬ್ ಇರುತ್ತೆ, ಅವನಿಗೆ ಇನ್ಕಮ್ ಇರಲ್ಲ. ಸೊ ಇದು ಇಲ್ದಾಗಿರುತ್ತೆ. ಏನು ಪ್ರಯೋಜನ ಅಂದ್ರೆ ಏನು ಅದನ್ನು ವರ್ಣಿಸೋದಂತಂದ್ರೆ, ಮನೆಯ ಕುಟುಂಬದ ಸದಸ್ಯರಿಂದ ಹಿಡಿದು, ಅವನ ಫ್ರೆಂಡ್ ಸರ್ಕಲ್ನಿಂದ ಹಿಡಿದು, ಬಂಧು ಬಾಂಧವರಿಂದ ಹಿಡಿದು ಒಂದು ಬ್ಯಾಡ್ ನೇಮ್ ತಗೊಂಡ್ಬಿಟ್ಟಿರ್ತಾನೆ. ಅವನು ಯಾರಿಗಾದ್ರೂ ಕಾಣಿಸಿದ್ರೆ, 1 ತಿಂಗಳು ಬಿಟ್ಟು ಕಾಣಿಸಿದ್ರೆ, ಈಗ ಎಲ್ಲಿದ್ಯಪ್ಪ, ಈಗ ಎಲ್ಲಿ ಮಾಡ್ತಿದ್ಯಾ, ಮತ್ತೆ ಯಾವಾಗಲೂ ಸಿಕ್ಕಿದಾಗ ಇನ್ನೊಂದು ಕಡೆ, ಈ ರೀತಿ ಯಾರ ಮುಂದೆ ಕಾಣಿಸ್ಕೊಳಕ್ಕೆ ಭಯ ಪಡ್ತಾನೆ ಅವನು. ಮತ್ತೇನು ಕೇಳ್ತಾರೋ, ಯಾಕೆ ಅವನ ಪರಿಸ್ಥಿತಿ ಹಂಗಾಗಿರುತ್ತೆ. ಸೊ ಒಂದೇ ಕಡೆ ಅವರು ನಿಲ್ಲೋದೇ ಇಲ್ಲ, ಒಂದೇ ಕಡೆ ನಿಲ್ಲಲ್ಲ, ಜೊತೆಗೆ ಒಂದೇ ಜಾಬ್ ಮಾಡಲ್ಲ, ಮಾಡಿರೋ ಜಾಬಿಂದ ಆದಾಯ ಬರಲ್ಲ. ಅವನಂತೂ ಒಂದು ಲೀಡರ್ ಅಂತ ಅನ್ಸ್ಕೊಳ್ಳಕ್ಕೆ ಸಾಧ್ಯವೇ ಇರಲ್ಲ. ಇಷ್ಟೆಲ್ಲ ದುರ್ಗುಣ ಅಂದ್ರೆ ಪಾಪ ಅವನ್ ತಪ್ಪಲ್ಲ, ಅದು ಅವನು ಪ್ರಯತ್ನ ಪಡ್ತಾನೆ. ಒಂದೊಂದ್ಸಲ ಯಾರದೋ ಈ ಮೋಟಿವೇಶನಲ್ ಸ್ಪೀಚ್ ಕೇಳ್ಬಿಟ್ಟು ತಯಾರಾಗ್ತಾನೆ, ಅಷ್ಟೇ ಒಂದೆರಡು ನಿಮಿಷ ಮತ್ತೆ ವೀಕ್ ಆಗ್ಬಿಡ್ತಾನೆ. ಮತ್ತೆ ವೀಕ್ ಆಗ್ತಾನೆ, ಚಾಲೆಂಜ್ ತಗೊಳ್ತಾನೆ. ಆಮೇಲೆ ಅವನಿಗೆ ಜಾಬ್ ಇದ್ರೂ ಕೂಡ ಅವನು ಮಾಡಕ್ ಹೋಗಲ್ಲ, ಅಲ್ಲಿ ಹೊಂದ್ಕೊಳ್ಳಲ್ಲ ಅವನು. ಆ ಜಾಬ್ ಕೊಟ್ಟಿರ್ತಾರೆ, ಅವ್ರ ತಪ್ಪಲ್ಲ, ಇದು ಇವನ್ ತಪ್ಪು. ಒಂದಷ್ಟು ವರ್ಷ ನಿಭಾಯಿಸ್ಬೇಕು ಇವನು. ಕನಿಷ್ಠ ಪಕ್ಷ 3, 5, 9 ಇಷ್ಟು ವರ್ಷಗಳು ಒಂದು ಜಾಬ್ ನಿಭಾಯಿಸಿದರೆ ಇವನು ಬಹುಶಃ ಜಾತಕದ ಗ್ರಹಗಳನ್ನು ಸುಳ್ಳು ಮಾಡದ ಅಂತ. ಅದೇ ನಾನು ಮನೆ ಹೇಳಿದ್ದು, ನಿಮಗೆ ಗ್ರಹ ಬಲ ಇಲ್ಲ, ಗೃಹಬಲವೂ ಇಲ್ಲ, ಕೊನೆಗೆ ದೈವ ಬಲ ಇರಬೇಕು. ಅದಿದ್ರೆ ನೀವು ಇವುಗಳನ್ನ ಈ ವೀಕ್ ಇದ್ರೂ ಕೂಡ ರೆಡಿ ಮಾಡ್ತೀರಿ. ನಿಮ್ಮ ಮನಸ್ಸಿಗೆ ಒಪ್ಪಲ್ಲ. ಜಾತಕವನ್ನ ಸುಳ್ಳು ಮಾಡಬೇಕು ಅಂತಂದ್ರೆ ಛಲ ಇರಬೇಕು. ಅದಕ್ಕೆ ಹೇಳಿ ದೇವರನ್ನು ಅವಕಾಶ ಕೊಡ್ತಾನೆ. ಎಚ್ಚೆತ್ಕೊಳ್ಳೋ, ಏನಾದ್ರೂ ಮಾಡೋ, ಸಾಯೋ ಒಳಗಡೆ ಏನಾದ್ರೂ ಮಾಡಿ ಸಾಯೋ, ಏನಾದ್ರೂ ಬದುಕು ತೋರಿಸೋ, ಒಂದು ಜೀವನ ಕಟ್ಕೊಳ್ಳೋ, ನಿರೂಪಿಸೋ ಅಂತ ತೋರಿಸೋದೇ ಈ ಜಾತಕ. ಅಂದ್ರೆ ಎಲ್ಲಿದ್ದಾಗ ಈ ಸಮಸ್ಯೆ ಬರ್ಬೋದು ಇದು ಎಲ್ಲಿ ಅಂತಂದ್ರೆ, ಇವರು ತುಂಬಾ ಚೆನ್ನಾಗಿ, ನಾನು ನೋಡಿದ್ದೀನಿ ಇಂಥವ್ರನ್ನೆಲ್ಲ, ತುಂಬಾ ಜನನ ರ್ಯಾಂಕ್ ಸ್ಟೂಡೆಂಟ್, ಚೆನ್ನಾಗಿ ಓದಿರ್ತಾನೆ, ತುಂಬಾ ಅದ್ಭುತವಾಗಿರ್ತಾನೆ. ಈ ಸೂರ್ಯ ತುಲಾದಲ್ಲಿದ್ದರೆ
ಸೂರ್ಯಗ್ರಹ ತುಲಾ ರಾಶಿಯಲ್ಲಿ ಇತ್ತು ಅಂತಂದ್ರೆ ಹೋಯ್ತು. ಇನ್ನು ದುಸ್ಥಾನಗಳು ಅಂತ ಏನೆಲ್ಲ ಹೇಳಲ್ಪಡ್ತಾವೋ ಅಲ್ಲಿದ್ದರೂ ಹೋಯ್ತು. ಮೊದಲೇ ಪಾಪಗ್ರಹ, ಆ ನಂತರ ಈ ಪಾಪಗ್ರಹದ ಜೊತೆಗೆ ಮತ್ತೊಂದು ಪಾಪಗ್ರಹ ಸೇರಿದ್ರು ಹೋಯ್ತು. ಈ ಪಾಪಗ್ರಹದ ಜೊತೆಗೆ ಒಂದು ಶುಭಗ್ರಹ ಡೈರೆಕ್ಷನ್ ಇದ್ದು, ಅಥವಾ ಈ ಪಾಪಗ್ರಹವಾಗಿರುವ ಸೂರ್ಯಗ್ರಹವನ್ನ ಈ ಗುರುಗ್ರಹ ನೋಡ್ತಾ ಇದ್ದ ಸೂಪರ್. ನೀಚ ಹಾಕ್ಬಿಟ್ರೆ ಏನು ಮಾಡೋಕ್ಕಾಗಲ್ಲ ಪಾಪ ಅವನು. ಹಾಗಂತೇಳಿ ನೀನು ಜಾತಕ ನೀಚ ಕಣಾಯಿ, ನೀನು ಉದ್ಧಾರನೇ ಆಗಲ್ಲ ಅಂತ ಯಾರಾದ್ರೂ ಹೇಳಿದ್ರೆ ಪಾಪ ಇನ್ನೂ ಕುಗ್ಬಿಡ್ತಾನೆ. ಹೌದು, ಈ ಜ್ಯೋತಿಷಿಗಳಾಗ ಹೇಳ್ಬಾರ್ದು. ಧೈರ್ಯ ತುಂಬಿಸ್ಬೇಕು ಅವನಿಗೆ, 100% ಧೈರ್ಯ ತುಂಬಿಸ್ಬೇಕು. ನೋಡ್ಬೇಕು ಅವನಿಗೆ ಈ ನವಾಂಶನೋ, ಈ ತ್ರಿಂಶಾಂಶನೋ, ದಶಾಭುಕ್ತಿನೋ, ಅಂತರ್ಭುಕ್ತಿನೋ, ಅವನ ಜಾತಕದಲ್ಲಿ ಯಾವ ಗ್ರಹ. ಆಮೇಲೆ ಇನ್ನೂ ಪಾಪ ಇವನು ಇಷ್ಟಕ್ಕೆ ಹೇಳಿ ಅವನನ್ನು ಲಾಕ್ ಮಾಡಿಬಿಟ್ಟು ನಾನು ಹಾಗೆ ಅಂತೀವಿ ಬಿಡಿ, ನನ್ನ ಜೀವನ ಹೀಗೆ ಅಂತ ಇನ್ನೇನು ಮಾಡೋದು, ಮಾಡೋಕ್ಕಾಗಲ್ಲ ಅಂತ ತುಂಬ ಬ್ಯಾಕ್ ಬಂದ್ಬಿಡ್ತಾನೆ ಅವನು. ಇದಕ್ಕಿಂತಲೂ ಚೆನ್ನಾಗಿ ಏನಾದರೂ ಬೇರೆ ಯಾವುದಾದ್ರೂ ಒಂದು ಗ್ರಹ ಉಚ್ಚ ಸ್ಥಾನ ಇರುತ್ತಲ್ಲ ಅದನ್ನು ಗಮನಿಸಿ, ಅಥವಾ ಈ ಜಾತಕದವನಿಗೆ ಒಂದು ಯೋಗ ಇರುತ್ತಲ್ಲ ಅದನ್ನು ಗಮನಿಸಿ, ಅಥವಾ ಈ ಜಾತಕದವನಿಗೆ ಯಾವುದಾದ್ರೂ ಗ್ರಹಗಳು ಕೇಂದ್ರದಲ್ಲಿ ಇರುವಂಥದ್ದು, ಅಥವಾ ದಶಾಭುಕ್ತಿ ಕೇಂದ್ರದ್ದೋ ಅಥವಾ ಉಚ್ಚ ಸ್ಥಾನ ಇರುವಂಥ ದಶಾಭುಕ್ತಿ ನಡೀತಾ ಇರುತ್ತೆ ಅದನ್ನು ಗಮನಿಸಿ. ಪಾಪ ಇವನ ಮೈಂಡ್ಸೆಟ್ ಏನಾಗಿದೆ ಅಂತಂದರೆ, ಯಾರೋ ಹೇಳಿರ್ತಾರೆ ನಿನ್ನ ಜಾತಕ ಸರಿ ಇಲ್ಲ ಕಣೋ, ನೀನು ಯಾವಾಗಲೂ ಇಷ್ಟೇ ಇರ್ತೆ ಕಣೋ, ಒಂದು ಇದು ಮಾಡ್ಕೊಳ್ಳೋ, ಅದು ಆಗಬಹುದು ಬಿಡಬಹುದು ಅಂತ ಈ ರೀತಿ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಹೇಳಿದ್ರೆ ಮುಗೀತು ಅವನ ಕತೆ. ಎಲ್ಲೋ ತಲುಪಿಡ್ತಾನೆ. ಇಂಥವ್ರನ್ನ ನಾವು ಬೆಳೆಸ್ಬೇಕಾಗಿರೋದು, ಇಂಥ ಜಾತಕವ್ರೆ ಎದ್ದೇಳ್ಬೇಕಾಗಿರೋದು. ಪಾಪ ಹೇಗಿದ್ರೂ ಅವನು ದುರ್ಬಲ, ಅವನು ಪ್ರಬಲನಾಗಬೇಕು ಅಂತಂದರೆ ಬಲಾಢ್ಯವನ್ನು ತುಂಬಿಸ್ಬೇಕು ನೀವು. ಅದಕ್ಕೆ ಈ ಕಾಂಬಿನೇಷನ್ ವೈಸ್ ಏನಾದರೂ ಅವನಿಗೆ ಹರಳುಗಳು ಅಥವಾ ಅವ್ರಿಗೊಂದು ಪೆಂಡೆಂಟು ಇತ್ತು ಅಂತಂದರೆ, ಇನ್ನು ಜ್ಞಾನಕ್ಕೆ ಅಧಿಪತಿ ಇರ್ತಾರಲ್ಲ, ಆ ಜ್ಞಾನಕ್ಕೆ ಅಧಿಪತಿ ಆಗಿರೋದು ತುಂಬ ಚೆನ್ನಾಗಿ, ಅದಕ್ಕೆ ಅವ್ನು ರ್ಯಾಂಕ್ ಬಂದಿರೋದು. ರ್ಯಾಂಕ್ ಎಲ್ಲ ಮಾಡಿದ್ದಾನೆ. ಈ ದುಷ್ಟರ ಸಹವಾಸ ಮಾಡಿ 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 ದುಷ್ಟತೆಗಳು ಬಲಿ ಆಗಿ 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 ಎಲ್ಲಿದೆಯಾ ಬಾರ ಕಣ ಅಂತ ಅವನು ಯಾವನ ಫೋನ್ ನೋಡಿದ್ರೆ ಸಾಕು, ಏನೋ ಒಂದು ಹೇಳಿ ಕೆಲಸದಿಂದ ಜಂಪಾಗಿ ಬಂದ್ಬಿಡ್ತಾನೆ. ಈಗೆಲ್ಲ ಫ್ರೆಂಡ್ಸ್ಗೋಸ್ಕರ ಒತ್ತೆ ಕೊಟ್ಟು ಜಾಬ್ ಬಿಟ್ಟು ಇವನ್ನೆಲ್ಲೋ ಮಾಡ್ತಾನೆ, ಅವನು ಅಲ್ಲಿಗೆ ಹೋಗೋದು, ಹೀಗೆ ಮಾಡಿ ಮಾಡಿ ಪಾಪ ಅವ್ನು. ಇನ್ನೊಂದು ಏನಂತಂದರೆ, ಈ ಹಣ ಮಾಡಬೇಕು ಅನ್ನೋದೇನಂದ್ರೆ ಅವ್ನ ತಲೆಗೆ ಬಂದರೆ ಅವ್ನು ಮಾಡ್ತಾನೆ, ಅವ್ನಿಗೆ ಅದು ಇರೋದೇ ಇಲ್ಲ. ಅವತ್ತಿನ ಖರ್ಚಿಗೆ ಏನು ಬೇಕೋ ಹುಡುಕ್ತಿರ್ತಾನೆ. ಯಾರನ್ನಾದ್ರೂ ಕೇಳೋದು, ಸಾಲ ಹಾಕ್ಸ್ಕೊಳ್ಳೋದು, ಇನ್ಯಾರನ್ನೋ ಕೇಳೋದು, ಎಲ್ಲರೂ ಕೂಡ ಟ್ರೆಜರ್ ಮಾಡ್ತಾನೆ ಅವನು. ಫ್ರೆಂಡ್ಸ್ ಆಯಿತು, ಅಣ್ಣ ತಮ್ಮನ ಸರ್ಕಲ್ ಆಯಿತು, ಚಿಕ್ಕಪ್ಪ ದೊಡ್ಡಪ್ಪ ಸರ್ಕಲ್ ಆಯಿತು, ಎಲ್ರಿಗೂ ಹೇಳಿ 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 500,000 ಹಾಕ್ಸ್ಕೊಂಡು ಇದನ್ನೇ ಎಂಜಾಯ್ ಮಾಡಿಕೊಂಡೇ ಕಾಲಹರಣ ಮಾಡಿಬಿಡ್ತಾನೆ. ಏನು ಮಾಡ್ತಾರೆ ಅವರನ್ನ. ಇದರ ಜೊತೆಗೆ ಇನ್ನೊಂದು ಯಾವುದಾದ್ರೂ ಕೂಡ, ಫಾರ್ ಎಕ್ಸಾಂಪಲ್ ಶನಿ ಅನ್ಕೊಳ್ಳೋಣ, ಶನಿ ಮೇಷದಲ್ಲಿದ್ದು ರವಿ ತುಲಾದಲ್ಲಿತ್ತು ಅಂತಂದ್ರೆ ಇನ್ನು ಸರಿ ಮಾಡೋ ಅಂಥದ್ದನ್ನ ಕೈ ಬಿಡ್ಬೇಕು ನೀವು. ಏನು ಮಾಡಿದ್ರು ಸರಿ ಹೋಗೋದೇ ಇಲ್ಲ. ಅದ ಕೈ ಬಿಡಬೇಕು ಅಂತಂದ್ರೆ ಅವನನ್ನ ಕೈ ಬಿಟ್ಟರೆ ಪ್ರಯೋಜನ ಇಲ್ಲ. ಈ ರೀತಿ ಹೇಳ್ತಾರಲ್ಲ, ಇವ್ರು ಕೈ ಬಿಡಬೇಕು. ರೆಡಿ ಮಾಡ್ಲಿಕ್ಕೆ ನೀವು ಹುಡುಕ್ಬೇಕು ಮತ್ತು ಕೂಡ. ಯಾಕಂದ್ರೆ ಅವನದು ಒಂದು ಪಾಪ ಈ ಭೂಮಿ ಮೇಲೆ ಬಂದಿದ್ದಾನೆ, ಅವನು ಏನೋ ಮಾಡಬೇಕು. ಅದಕ್ಕೆ ಏನು ದಾರಿ ಇದೆಯೋ ಅದನ್ನ ನೀವು ನೋಟ್ ಮಾಡ್ಕೊಂಡು, ನೀವು ಹೇಳ್ತಾರೆ ದುರ್ಬಲ ಅಷ್ಟೇ ನಾನು ಮಾತಾಡ್ತೇನೆ, ಸದ್ಬಲ ಅಂತ ಹೇಳಿದ್ರೆ ಅದನ್ನು ಮಾತಾಡ್ತಿದ್ದೆ. ಇವನನ್ನು ರೆಡಿ ಮಾಡ್ಲಿಕ್ಕೆ ದಾರಿ ಇದೆ, 100 ದಾರಿ ಇದೆ. ಅಷ್ಟಕ್ಕೆ ನಾವು ಅವನನ್ನು ಪಾಪ ಕಡೆಗಣಿಸಿ ಧಿಕ್ಕಾರಕ್ಕೆ ಹೋಗೋದಲ್ಲ. ಅವನು ಕೂಡ ವಿಜಯಕಾರ ಇದೆ, ವಿಜಯೋತ್ಸವ ಇದೆ, ಮಹೋತ್ಸವ ಇದೆ. ಪ್ರತಿನಿತ್ಯ ಅವನಿಗೆ ದೈವ ಬಲ ತುಂಬಿಸ್ಬೇಕು. ಗ್ರಹ ಬಲ ಕೆಟ್ಟು ಹೋಗಿದೆ, ಮೊದಲೇ ಅವನನ್ನು ಬೈದು ಅವನ ಮನೆ ಕೂಡ ಅವನಿಗೆ ಕೆಟ್ಟು ಹೋಗಿದೆ, ಗೃಹಬಲ ಕೆಟ್ಟು ಹೋಗಿದೆ. ದೈವ ಬಲವನ್ನು ತಂದು ಕೊಡತಕ್ಕಂಥ ಕೆಲವು ಕ್ಷೇತ್ರಗಳಿದ್ದಾವೆ, ಆ ಕ್ಷೇತ್ರಕ್ಕೆ ಹೋಗಿ ಬರತಕ್ಕಂಥದ್ದು. ಈಗ ನಾನು ಹೇಳಿದೆ ಸೂರ್ಯನಾರಾಯಣ ಟೆಂಪಲ್ ಹೋಗಿ ಬರತಕ್ಕಂಥದ್ದು, ತಿರುಪತಿ ಶ್ರೀನಿವಾಸನ ದರ್ಶನ ಮಾಡಿ ಬರುವಂಥದ್ದು. ಅದರಲ್ಲೂ ಕೂಡ ತುಲಾದಲ್ಲಿ ಇರೋದರಿಂದ ಈ ಮೂಕಾಂಬಿಕಾ ದೇವಸ್ಥಾನ, ಕಟೀಲು ದುರ್ಗಾ ಪರಮೇಶ್ವರಿ, ಹೊರನಾಡು ಅನ್ನಪೂರ್ಣೇಶ್ವರಿ, ಈ ದೇವಸ್ಥಾನಕ್ಕೆ ಪ್ರತಿ ಪೌರ್ಣಮಿಗೆ ಹೋಗಿ 4 ಪೌರ್ಣಮಿಗಳು ಹೋಗಿ ಅಲ್ಲಿ ಧಾನ್ಯಗಳನ್ನು ತುಲಾಭಾರ ಮಾಡಿ ಬರುವಂಥದ್ದು. ನಮ್ಮ ಕೈಲಿ ಶಕ್ತಿ ಇದೆ, ಒಂದಷ್ಟು ಅನ್ನದಾನವನ್ನು ಮಾಡ್ತೀವಿ ಅಂದರೆ ಮಾತ್ರ ಅವನು ಎದ್ದೇಳ್ತಾನೆ. ಜೊತೆಗೆ ಸೂರ್ಯನ ಅಷ್ಟೋತ್ತರವನ್ನು, ಯಾವುದು ಕಡಿಮೆ ವೀಕ್ ಇದೆಯೋ ಅದನ್ನು ನಾವು ರೈಸ್ ಮಾಡಬೇಕಲ್ಲ. ನಿಮ್ಮ ದೇಹದಲ್ಲಿ ಪ್ಲೇಟ್ಲೆಟ್ಸ್ ಕಡಿಮೆ ಆಗಿದ್ರೆ ರೈಸ್ ಮಾಡಿ ಮೆಡಿಸಿನ್ ಕೊಡಬೇಕಲ್ಲ. ಅದಕ್ಕೆ ಆ ಪ್ಲೇಟ್ಲೆಟ್ಸ್ ರೈಸ್ ಆಗೋಲಿಕ್ಕೆ ಒಂದು ಮೆಡಿಸಿನ್ ಇದೆಯಲ್ಲ, ಆ ಮೆಡಿಕೇಶನ್ ನಡೆದಾಗೆ ಇವನಿಗೊಂದು ಮೆಡಿಟೇಷನ್ ನಡೆಯುವಂಥ ವಿಧಾನವನ್ನು ಹೇಳ್ಕೊಡ್ಬೇಕು ಆ ಹುಡುಗನಿಗೆ. ಯಾವುದಾದ್ರೂ ಒಂದು ಸಿದ್ಧಿ ಮಂತ್ರ ಇಟ್ಕೊಡ್ಬೇಕು ಅವನಿಗೆ. ಅಂಥ ಸಿದ್ಧಿ ಮಂತ್ರ ಯಾವುದಂದ್ರೆ ಭಾಗ್ಯದಲ್ಲಿ ಯಾವುದಿದೆಯೋ ಅದನ್ನು ಕೊಟ್ಟು, ಆ ಭಾಗ್ಯಾಧಿಪತಿ ಈ ಒಂದು ರವಿಗೆ ಯೋಗಕಾರಕನಾಗಿರಬೇಕು. ಅಂತಹದ್ದನ್ನು ಕೊಡ್ತೀವಿ ಅಂತಂದ್ರೆ ದಷ್ಟಪುಷ್ಟವಾಗಿ ಎದ್ದೇಳ್ತಾನೆ ಅವನು. ನೀವು ಏನೋ ಹೇಳಿ ಅವನನ್ನು ತುಂಬ ಕಡಿಮೆ ಮಟ್ಟದಲ್ಲಿ ಕಾಣ್ತೀರ ಅಂತಂದರೆ ಮತ್ತಿನ ಅವನು ನಾನು ಬದುಕೆ ಹೀಗೆ ಅಂತ ನಾನು ಯಾಕೆ ಪ್ರಯತ್ನ ಪಡಬೇಕು, ಪ್ರಯತ್ನ ಪಡದೆ ಕೂಡ ಹಿಂದೆ ಬರುವ ಸಾಧ್ಯತೆ ಇರುತ್ತೆ. ಆಗಿರೋದೆಲ್ಲ ಪ್ರೀತಿಯ ಬಂಧುಗಳೇ, ಅವನೇ ದೊಡ್ಡ ಮಟ್ಟದಲ್ಲಿ ಬೆಳೀಲಿಕ್ಕೆ ಅವಕಾಶ ಇರುತ್ತೆ, ಅದನ್ನೇ ಹುಡುಕಬೇಕು ಅಷ್ಟೇ.
ಖಂಡಿತ ಗುರುಗಳೇ, ಅಂದ್ರೆ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಅನ್ನುವಂಥದ್ದು ಹೇಗಿರುತ್ತೋ ಇಲ್ಲಿ ಜಾತಕದಲ್ಲಿ ನಮ್ಗೆ ರವಿ ವೀಕ್ ಆಗಿದ್ದಾನೆ ಅಂದ ತಕ್ಷಣ ನಮ್ ಲೈಫೇ ಅಷ್ಟು ಅಂದ್ಕೊಂಡು ನಾವು ಸುಮ್ನೆ ಆಗ್ಬಾರ್ದು. ಅಲ್ಲ, ನೀವು ಅಂದುಕೊಂಡ್ರು ಇನ್ಯಾರಾದ್ರೂ ಹೇಳಿದ್ರು ಅದೇ ಈ ಜ್ಯೋತಿಷ್ಯ ಅನ್ನೋ ಸಬ್ಜೆಕ್ಟ್ ಇದೆಯಲ್ಲ, ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್, ಇದೊಂದು ಸಬ್ಜೆಕ್ಟ್ ಕರೆಕ್ಟ್ ಇದೆ, 100% ಕರೆಕ್ಟ್ ಇದೆ. ಇಲ್ಲಿ ಜ್ಯೋತಿಷ್ಯ ಹೇಳೋನ್ ರಾಂಗ್ ಆಗ್ತಾನೆ. ಅದ್ ಹೇಗೆ ಹೇಳ್ತಾನೋ ಹೇಗೆ ತಿದ್ದುತ್ತಾರೋ ಗೊತ್ತಿಲ್ಲ. ನಿಮ್ಮೊಂದು ಮಾರ್ಗದರ್ಶಕರಾಗಿರ್ಬೇಕು ನೀವು. ಸೊ ಹೇಳಿ ಯಾರಾದ್ರೂ ಹೆದರ್ಸ್ಬಿಟ್ರೆ ಅದೇ ಮನಸ್ಥಿತಿಗೆ ಅವ್ರು ಒಳಗಾಗ್ಬಿಡ್ತಾರೆ ಅಂತ ಹೇಳಿ. 100%. ಖಂಡಿತ. ಸೊ ಅದರಿಂದ ಹೊರಗಡೆ ಬರಬೇಕು ಅಂತಂದ್ರೆ ಬೇರೆ ಯಾವ ಗ್ರಹಗಳು ಅವ್ರಿಗೆ ಸ್ಟ್ರಾಂಗ್ ಇದೆ ಅಥವಾ ಕೇಂದ್ರದಲ್ಲಿದೆ ಅನ್ನೋಂಥದ್ದು ನೋಡ್ಕೊಳ್ಬೇಕಾಗತ್ತೆ. ಇನ್ ಕೇಸ್ ನಮಗೆ ರವಿ ಗ್ರಹ ಉಚ್ಚ ಸ್ಥಾನಕ್ಕೆ ಹೋಗ್ಬೇಕು ಅಥವಾ ಸಪೋರ್ಟಿವ್ ಆಗಿರ್ಬೇಕು ನಮಗೆ ಆ ಗ್ರಹ ಅಂತಂದ್ರೆ ನಮಗೆ ಸೂರ್ಯನಾರಾಯಣ ಟೆಂಪಲ್ ಹೇಳಿದ್ರಿ, ತಿರುಪತಿ ಕ್ಷೇತ್ರ, ಕಟೀಲು ದುರ್ಗಾ ಪರಮೇಶ್ವರಿ, ಇವೆಲ್ಲವೂ ಕೂಡ ನಾವು ಹೋಗಿ ಭೇಟಿ ನೀಡಿ ದರ್ಶನ ಪಡ್ಕೊಂಡು ಬರೋದ್ರಿಂದ ಕೂಡ ಸ್ವಲ್ಪ ಮಟ್ಟಿಗೆ ಸ್ಟ್ರಾಂಗ್ ಅನ್ನುವಂಥದ್ದು ನಾವು ಸ್ವಲ್ಪ ಮಟ್ಟಿಗೆಲ್ಲ ಅವ್ನು ಸ್ಟ್ರಾಂಗ್ ಹೆಂಗಾಗ್ತಾನೆ ಅಂತಂದ್ರೆ ಹೋಗ್ತಾ 3 ಅವರ್ ಬರ್ತಾ 3 ಅವರ್ ಆ ಟ್ರಾವೆಲ್ ಅಲ್ಲೇ ಅವನಿಗೇನೋ ಒಂದು ಗೋಚರ ಶಕ್ತಿ ಇರುತ್ತೆ. ಆ ಗೋಚರ ಶಕ್ತಿನ ಅವನು ಪಡೆದುಕೊಂಡ ಅಂತಂದ್ರೆ ಇವನ್ನೆಲ್ಲರನ್ನು ಪಕ್ಕಕ್ಕಿಡ್ತಾನೆ ಅವನು. ಯಾಕಂದ್ರೆ ರ್ಯಾಂಕ್ ಸ್ಟೂಡೆಂಟ್ ತುಂಬಾ ಹಾಳಾಗಿ ಹೋಗಿದ್ದಾನೆ, ದುಷ್ಟ ಜೊತೆ ಸೇರಿ, ಆ ಗ್ರಹಗಳು ವೀಕ್ ಇದೆ. ಇವನು ಹೋಗ್ತಾ ಇರೋ ಸಂದರ್ಭಕ್ಕೂ ಈಗ ನೀವು ಹೇಳಿದ್ದು ಪ್ರಶ್ನೆಗೆ ಯಾರೋ ಈ ವಿಡಿಯೋ ನೋಡಿರ್ತಾರೆ ಅಂತಂದ್ರೆ ಯಾರ ಗ್ರಹಗಳು ವೀಕ್ ಇದೆಯೋ ಕಟೀಲ ದುರ್ಗ ಅಂಡ್ ಅನ್ನಪೂರ್ಣೇಶ್ವರಿ, ಈ ಮೂಕಾಂಬಿಕಾ ಹೋಗಿ ಬರುವಂತ ಆ 2-3 ತಿಂಗಳಲ್ಲೇ ಅವನಿಗೆ ಸಂಪನ್ನವಾಗಿರುತ್ತೆ ವಿಜಯ ಅವನು ದಾಖಲಿಸ್ಕೊಂಡಿರ್ತಾನೆ. ಅಲ್ಲಿಂದ ಆಚೆಗೆ ಅವನು ಫ್ರೆಂಡ್ಸ್ ಕಾಲ್ ಮಾಡಿದ್ರು ನಂಗೆ ಈಗ ಟೈಮ್ ಇಲ್ಲ ಕಣ, ಏನೋ ಒಂದು ಹೇಳಿ ತಪ್ಪಿಸ್ಕೊಳ್ತಾನೆ, ಕ್ಲಿಕ್ ಆಗ್ಬೇಕು, ನಾನು ದುಡ್ಡು ಮಾಡ್ಬೇಕು, ನಾನು ಈ ಪ್ಲಾನಿಗೆ ಹೊರಟೋಗ್ತಾನೆ. ಅವರ ಕೃಪೆ ಆಯಿತು ಅಂದ್ರೆ ಸಾಕು, ಈ ಗ್ರಹಗಳ ಪಕ್ಕಕ್ಕೆ ಗ್ರಹಗಳನ್ನೆಲ್ಲ ಕೂಡ ಆರ್ಡರ್ ರೀತಿಯಲ್ಲಿ ಇಟ್ಟಿರ್ತಾರೆ ಆ ಅಮ್ಮ. ಅವಳ ಕೃಪೆ ಆದ್ರೆ ಸಾಕು, ಮುಗೀತು. ಅಷ್ಟು ಚೆನ್ನಾಗಿ ಅದ್ಭುತವಾಗಿರತಕ್ಕ ಶಕ್ತಿಯನ್ನು ಪಡ್ಕೊಳ್ತಾರೆ. ಖಂಡಿತ ಗುರುಗಳೇ. ಇನ್ನು ನವಗ್ರಹಗಳಲ್ಲಿ ಪ್ರಮುಖವಾಗಿರುವಂತಹ ಗ್ರಹ ಅಂದ್ರೆ ಸೂರ್ಯ, ಅದೇ ಟಾಪ್ ಅನ್ನೋದ್ರ ಬಗ್ಗೆ ಕೂಡ ನಮ್ಗೆ ತಿಳಿಸ್ಕೊಟ್ರಿ. ಜೊತೆಗೆ ಆ ಒಂದು ಮನಸ್ಥಿತಿಯಿಂದ ಹೊರಗಡೆ ಬಂದು ಹೇಗೆ ಅವರು ಜೀವನವನ್ನ ಸಾಗಿಸ್ಬೇಕು ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಇವತ್ತಿನ ವಿಡಿಯೋವನ್ನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.